ಹಾಯ್ ಫ್ರೆಂಡ್ಸ್. ಇವತ್ತೊಂದು 10 ಕ್ವಶನ್ ಯು ಜಿ ಸಿ ಎನ್ ಇ ಟಿದು ಸಾಲ್ವ್ ಮಾಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವಿಡಿಯೋ, ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್. ಸೊ ನಿನ್ನೆ ಏನು ಕ್ವಶನ್ಸ್ ಮಾಡಿದ್ದೆ ಅದೇ ಕಂಟಿನ್ಯೂ ಪಾರ್ಟ್ ಇರುತ್ತೆ, ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕ್ವಶನ್ ಈ ಥರ ಇದೆ ನೋಡಿ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಎ ಕಮಾಡಿಟಿ ಈಸ್ ಕಾಲ್ಡ್ ಇಟ್ಸ್ ಯುಟಿಲಿಟಿ. ಸೊ ಯೂಶ್ವಲಿ ಯುಟಿಲಿಟಿ ಅಂತ ಹೇಳಿದ್ರೆ ಏನು? ಯುಟಿಲಿಟಿ ಅಂತ ಹೇಳಿದ್ರೇ ಅದು ವಾಂಟ್ ಸ್ಯಾಟಿಸ್ಫೈ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಯುಟಿಲಿಟಿ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಅಸರ್ಷನ್ ಸರಿ ಆಯಿತು, ಅಸರ್ಷನ್ ಈಸ್ ರೈಟ್. ಯುಟಿಲಿಟಿ ಮೇ ನಾಟ್ ಹ್ಯಾವ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೊರಾಲಿಟಿ ಅಂತ ಇದೆ. ಎಸ್, ಯುಟಿಲಿಟಿಗೆ ದೇರ್ ಈಸ್ ನೋ ಮೋರಲ್, ಯುಟಿಲಿಟಿ ಹ್ಯಾಸ್ ನೋ ಮೋರಲ್ ಸಿಗ್ನಿಫಿಕೆನ್ಸ್, ನೋ ಮೋರಲ್ ಸಿಗ್ನಿಫಿಕೆನ್ಸ್ ಯುಟಿಲಿಟಿಗೆ. ಸೊ ರೈಟ್ ಆರ್ ರಾಂಗ್ ಈ ಥರ ಮೋರಲ್. ಸೊ ಯುಟಿಲಿಟಿ ಮೇ ನಾಟ್ ಹ್ಯಾವ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೊರಾಲಿಟಿ. ಸೊ ಅಸರ್ಷನ್ ಸರಿ ಇದೆ, ಅದಕ್ಕೆ ರೀಸನ್ನು ಕೂಡ ಏನಿದೆ? ಸರಿ ಇದೆ. ಸೊ ಆನ್ಸರ್ ಈಸ್ ಎ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ, ಮ್ಯಾಚ್ ದ ಐಟಮ್ಸ್ ಆಫ್ ಲೀಸ್ಟ್ ಒನ್ ವಿತ್ ದೋಸ್ ಇನ್ ಲೀಸ್ಟ್ ಟು ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ಫಾರ್ ದ ಆನ್ಸರ್ ಅಂತ. ಕಾಂಟ್ರಾಕ್ಷನ್ ಆಫ್ ಡಿಮ್ಯಾಂಡ್, ಡಿಕ್ರೀಸ್ ಇನ್ ಡಿಮ್ಯಾಂಡ್, ಇನ್ಕ್ರೀಸ್ ಇನ್ ಡಿಮ್ಯಾಂಡ್, ಎಕ್ಸ್ಪ್ಯಾನ್ಷನ್ ಆನ್ ಡಿಮ್ಯಾಂಡ್ ಈ ಕಡೆ ಇದೆ. ಇಲ್ಲಿ ನಾನ್ ಪ್ರೈಸ್ ಚೇಂಜ್ ಎಫೆಕ್ಟ್ ಲೀಸ್ಟ್ ಸೆಕೆಂಡಲ್ಲಿ. ಡಿಮ್ಯಾಂಡ್ ಕರ್ವ್ ರಿಮೇನ್ಸ್ ದ ಸೇಮ್, ಪ್ರೈಸ್ ಚೇಂಜ್ ಎಫೆಕ್ಟ್ ಶಿಫ್ಟ್ಸ್ ಇನ್ ಡಿಮ್ಯಾಂಡ್ ಕರ್ವ್. ಈಗ ಡಿಮ್ಯಾಂಡ್ ಕರ್ವ್ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗೋಣ. ನಮಗೆ ಚೇಂಜ್ ಇನ್ ಡಿಮ್ಯಾಂಡಲ್ಲಿ, ಸೊ ಚೇಂಜ್ ಇನ್ ಡಿಮ್ಯಾಂಡಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಕಾಂಟ್ರಾಕ್ಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್, ಇನ್ನೊಂದು ಇನ್ಕ್ರೀಸ್ ಡಿಮ್ಯಾಂಡ್ ಆ್ಯಂಡ್ ಡಿಕ್ರೀಸ್ ಡಿಮ್ಯಾಂಡ್. ಸೊ ಕಾಂಟ್ರಾಕ್ಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಅಥವಾ ಎಕ್ಸ್ಟೆನ್ಷನ್ ಆಫ್ ಡಿಮ್ಯಾಂಡ್ ಅಂತ ಹೇಳ್ಬೋದು. ಇಲ್ಲಿ ಇನ್ಕ್ರೀಸ್ ಈ ಕಡೆ ಏನು ಬರುತ್ತೆ? ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಡಿಮ್ಯಾಂಡ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗೋಣ. ಏನು ಈ ಥರ ಅಂದರೆ, ನಮಗೆ ಡಿಮ್ಯಾಂಡ್ ಕರ್ವ್ ಈ ಥರ ಇರುತ್ತಲ್ಲ, ಇಲ್ಲಿ ಪ್ರೈಸ್ ಇರುತ್ತೆ. ಸೊ ವೆನ್ ಎವರ್ ಪ್ರೈಸ್ ಡಿಕ್ರೀಸಸ್ ಏನಾಗುತ್ತೆ? ಸೊ ಕ್ವಾಂಟಿಟಿ ಡಿಮ್ಯಾಂಡೆಡ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇದು ಕ್ವಾಂಟಿಟಿ ಡಿಮ್ಯಾಂಡೆಡ್. ಸೊ ಪ್ರೈಸ್ ಕಡಿಮೆ ಆದಂಗೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಬರುತ್ತೆ. ಪ್ರೈಸ್ ಜಾಸ್ತಿ ಆದಂಗೆ ಏನಾಗುತ್ತೆ? ಕ್ವಾಂಟಿಟಿ ಡಿಮ್ಯಾಂಡೆಡ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇದನ್ನು ನಾವು ಈ ಥರ ಗೆರೆ ಹಾಕ್ಕೊಂಡಾಗ, ಇದು ಡಿಮ್ಯಾಂಡ್ ಕರ್ವ್ ಅಂತೇಳಿ ಹಾಕ್ಕೊಂಡಾಗ, ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ನೋಡಿದ್ರೆ ಈ ಕಡೆ ಏನಾಗ್ತಾ ಇದೆ? ಇದು ಎಕ್ಸ್ಟ್ಯಾನ್ಷನ್ ಅಥವಾ ಎಕ್ಸ್ಪ್ಯಾನ್ಷನ್ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಮೇಲ್ಗಡೆ ನೋಡ್ತಾ ಹೋಗಿ, ಮೇಲ್ಗಡೆ ಏನಾಗ್ತಾ ಇದೆ? ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಡಿಮ್ಯಾಂಡ್ ಕೂಡ ಏನಾಗ್ತಾಯಿದೆ? ಕಡಿಮೆ ಆಗ್ತಾಯಿದೆ. ಹಾಗಾದರೆ ಇದು ಕಾಂಟ್ರಾಕ್ಷನ್ ಆಫ್ ಡಿಮ್ಯಾಂಡ್. ಸೊ ಎಕ್ಸ್ಪ್ಯಾನ್ಷನ್ ಆಫ್ ಡಿಮ್ಯಾಂಡ್ ಮತ್ತು ಕಾಂಟ್ರಾಕ್ಷನ್ ಆಫ್ ಡಿಮ್ಯಾಂಡ್ ನಮಗೆ ಗೊತ್ತಾಗ್ತಾ ಇದೆ. ಸೊ ಇದಾದಮೇಲೆ ನೋಡಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಯಾವ ಥರ ಬರುತ್ತೆ? ಸೊ ಸಿಂಪಲ್ ಏನು ಅಂತ ಹೇಳಿದ್ರೆ, ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಇನ್ ಡಿಮ್ಯಾಂಡಲ್ಲಿ ನಾವು ಏನು ಮಾಡ್ತೀವಿ? ಸೊ ಇಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಇರ್ಬೋದು, ಇಲ್ಲಿ ಪ್ರೈಸ್ ಇರ್ಬೋದು. ಸೊ ಇದು ಡಿಮ್ಯಾಂಡ್ ಕರ್ವ್. ಸೊ ಇನ್ಕಮ್ ಚೇಂಜ್ ಆದಾಗ ಏನಾಗುತ್ತೆ? ಇಲ್ಲಿ ಇನ್ಕಮ್ ಚೇಂಜ್ ಆದಾಗ ಏನಾಗುತ್ತೆ? ಕ್ವಾಂಟಿಟಿ ಡಿಮ್ಯಾಂಡೆಡ್ ಅದೆಲ್ಲ ಕೂಡ ಏನಾಗುತ್ತೆ? ಡಿಮ್ಯಾಂಡ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ, ಅಂದರೆ D1 ಅಂತ. ಸೊ ಇಲ್ಲಿ ಒಂದು ಸೆಕೆಂಡ್, ಸೊ ಇಲ್ಲೇನಾಯ್ತು ನೋಡಿ, ಇಲ್ಲಿ D1 ಬರುತ್ತೆ. ಇನ್ಕಮ್ ಜಾಸ್ತಿ ಆದಾಗ ಅವನು ಕ್ವಾಂಟಿಟಿ ಡಿಮ್ಯಾಂಡೆಡ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗ್ತಾನೆ ಅಂತ ಹೇಳಿದ್ರೆ, ಒಂದು ಡಿಮ್ಯಾಂಡಿಂದ ಇನ್ನೊಂದು ಡಿಮ್ಯಾಂಡ್ಗೆ ಏನಾಗ್ತಾನೆ? ಅವನು ಶಿಫ್ಟ್ ಆಗ್ತಾನೆ. ಅದೇ ರೀತಿ ಡಿಕ್ರೀಸ್ ಆದಾಗ ಈ ಕಡೆ ಶಿಫ್ಟ್ ಆಗ್ತಾನೆ, ಡಿಕ್ರೀಸ್ ಇನ್ ಡಿಮ್ಯಾಂಡ್ ಆಗುತ್ತೆ. ಇನ್ಕಮ್ ಕಡಿಮೆ ಆದಾಗ ಅವನ ಡಿಮ್ಯಾಂಡ್ ಏನಾಗುತ್ತೆ? ಅವನದು ಕಡಿಮೆ ಆಗುತ್ತೆ. ಇನ್ಕಮ್ ಜಾಸ್ತಿ ಆದಾಗ ಅವನ ಡಿಮ್ಯಾಂಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇವಾಗ ಇದನ್ನು ಸಾಲ್ವ್ ಮಾಡ್ಕೊಳ್ತಾ ಬರೋಣ. ಇಲ್ಲಿ ನಮಗೆ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ಗೆ ಏನಂತಾಯಿತು? ಶಿಫ್ಟ್ ದ ಡಿಮ್ಯಾಂಡ್ ಕರ್ವ್. ಸಿಗೆ 4 ಆಯಿತು, ಸಿಗೆ ಏನಾಯಿತು? 4 ಆಯಿತು. ಸೊ ಒಂದೇ ಇರೋದು. ಈಗ ನೋಡಿ, A3 ಪ್ರೈಸ್ ಚೇಂಜ್ ಆದಾಗೆಲ್ಲ ಏನಾಗ್ತಾ ಇದೆ ಅಲ್ಲಿ? ಪ್ರೈಸ್ ಚೇಂಜ್ ಆದಾಗೆಲ್ಲ ಏನಾಗ್ತಾ ಇದೆ ಅಲ್ಲಿ?
ಸೊ ಡಿಮ್ಯಾಂಡ್ ಅಂತಕ್ಕಂಥದ್ದು, ಕ್ವಾಂಟಿಟಿ ಡಿಮ್ಯಾಂಡ್ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಅದು ಕಾಂಟ್ರಾಕ್ಷನ್. ಹಾಗೆ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಯಾವಾಗ ಆಗ್ತಾ ಇದೆ, ಡಿಕ್ರೀಸ್ ಇನ್ ಡಿಮ್ಯಾಂಡ್ ನಾನ್ ಪ್ರೈಸ್ ಚೇಂಜ್ ಎಫೆಕ್ಟ್, ನಾನ್ ಪ್ರೈಸ್ ಚೇಂಜ್ ಎಫೆಕ್ಟ್. ಹಾಗೆ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ಗೆ ನಾವು ಏನು ಹೇಳಿದ್ವಿ, ಅದಕ್ಕೆ ಶಿಫ್ಟ್ಸ್ ಇನ್ ಡಿಮ್ಯಾಂಡ್, ಶಿಫ್ಟ್ ಇನ್ ಡಿಮ್ಯಾಂಡ್. ಎಕ್ಸ್ಪ್ಯಾನ್ಷನ್ ಆಫ್ ಡಿಮ್ಯಾಂಡ್ಗೆ ಡಿಮ್ಯಾಂಡ್ ಕರು, ಎಕ್ಸ್ಪ್ಯಾನ್ಷನ್ ಆಫ್ ಡಿಮ್ಯಾಂಡಲ್ಲಿ ಡಿಮ್ಯಾಂಡ್ ಕರು ರಿಮೈನ್ಸ್ ದ ಸೇಮ್, ಡಿಮ್ಯಾಂಡ್ ಕರು ರಿಮೈನ್ಸ್ ದ ಸೇಮ್, ಡಿಮ್ಯಾಂಡ್ ಕರು ರಿಮೈನ್ಸ್ ದ ಸೇಮ್. ಸೊ ಆನ್ಸರ್ ಈಸ್ ಎ ಇದಕ್ಕೆ. ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ ಒಂದು ಅಸರ್ಷನ್ ಇದೆ, ಆ್ಯಸ್ ಎ ಪ್ರೊಪೋರ್ಷನ್ ಆಫ್ ಒನ್ ವೇರಿಯಬಲ್ ಫ್ಯಾಕ್ಟರ್ ಇನ್ ಎ ಕಾಂಬಿನೇಷನ್ ವಿತ್ ಫಿಕ್ಸ್ಡ್ ಫ್ಯಾಕ್ಟರ್ ಈಸ್ ಇನ್ಕ್ರೀಸ್ಡ್. ಫಿಕ್ಸ್ಡ್ ಫ್ಯಾಕ್ಟರ್ ಯಾವಾಗೆಲ್ಲ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಆಫ್ಟರ್ ದ ಪಾಯಿಂಟ್ ದ ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ದ ಫ್ಯಾಕ್ಟರ್ ವಿಲ್ ಡಿಮಿನಿಷ್. ಫಸ್ಟ್ ಅದು ಇನ್ಕ್ರೀಸ್ ಆಗುತ್ತೆ. ಫಿಕ್ಸ್ಡ್ ಫ್ಯಾಕ್ಟರ್ಸಲ್ಲಿ ಫಿಕ್ಸ್ಡ್ ಫ್ಯಾಕ್ಟರ್ ಇನ್ಕ್ರೀಸ್ ಮಾಡ್ದಂಗೆ, ಫಿಕ್ಸ್ಡ್ ಫ್ಯಾಕ್ಟರ್ಸ್ನ ನಾವು ಇನ್ಕ್ರೀಸ್ ಮಾಡ್ದಂಗೆ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಸ್ಸಲ್ಲಿ ಟೋಟಲ್ ಪ್ರಾಡಕ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬರ್ತಾ ಬರ್ತಾ ಅದೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಡಿಮಿನಿಷ್ ಆಗುತ್ತೆ. ಸೊ ಅಸರ್ಷನ್ ಈಸ್ ಕರೆಕ್ಟ್ ಇದೆ. ಬಿಯಾಂಡ್ ದ ಲೆವೆಲ್ ಆಫ್ ಆಪ್ಟಿಮಮ್ ಕಾಂಬಿನೇಷನ್ ಆಫ್ ಇನ್ಪುಟ್ ಲೀಡ್ಸ್ ಟು ದಿಸ್. ಎಸ್, ಇದು ಎಕ್ಸಾಕ್ಟ್ಲಿ ಏನಾಗಿದೆ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಮ್ಯಾಚ್ ದ ಫಾಲೋಯಿಂಗ್, ಲೀಸ್ಟ್ ಒನ್ ವಿತ್ ದ ಐಟಮ್ ಲೀಸ್ಟ್ ಟು, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಫಸ್ಟ್ ಇಂಡಿಫರೆನ್ಸ್ ಕರು ಇದೆ. ಸೊ ಇಂಡಿಫರೆನ್ಸ್ ಕರು ಹೇಗಿರುತ್ತೆ ಗೊತ್ತಲ್ಲ ನಿಮಗೆ, ಇಂಡಿಫರೆನ್ಸ್ ಕರು ಈ ಥರ ಇರುತ್ತೆ. ಹಾಗೆ ಡಿಮ್ಯಾಂಡ್ ಕರು ಈ ಥರ ಇರುತ್ತೆ, ಡಿಮ್ಯಾಂಡ್ ಕರು ಈ ಥರ ಇರುತ್ತೆ. ಸೊ ಪರ್ಫೆಕ್ಟ್ ಕಾಂಪಿಟೇಷನು, ಆಮೇಲೆ ಪ್ರೈಸ್ ಲೀಡರ್ಶಿಪ್. ಸೊ ಇದು ಈಸಿ ಇದೆ. ಸೊ ಇಂಡಿಫರೆನ್ಸ್ ಕರು ಏನಾಗಿದೆ, ಕಾನ್ವೆಕ್ಸ್ ಟು ದ ಒರಿಜಿನ್, ಇದು ಎ. ಡಿಮ್ಯಾಂಡ್ ಕರು ಸ್ಲೋಪ್ಸ್ ಡೌನ್ವರ್ಡ್ ಫ್ರಮ್ ರೈಟ್ ಟು ಲೆಫ್ಟ್ ಅಲ್ವಾ, ಬಿ. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ನು ಸಿ, ಪಿ ಈಸ್ ಈಕ್ವಲ್ ಟು ಆವ್ರೇಜ್ ರೆವೆನ್ಯೂ ಈಸ್ ಈಕ್ವಲ್ ಟು ಮಾರ್ಜಿನಲ್ ರೆವೆನ್ಯೂ ಈಸ್ ಈಕ್ವಲ್ ಟು ಡಿಮ್ಯಾಂಡ್. ಹಾಗೆ ಪ್ರೈಸ್ ಲೀಡರ್ಶಿಪ್ ಏನಿದು, ಓಲಿಗೋಪಲಿ. ಯಾಕಂದರೆ ಇಲ್ಲಿ ಫ್ಯೂ ಪೀಪಲ್, ಫ್ಯೂ ಲಾರ್ಜ್ ಸೆಲ್ಲರ್ಸ್ ಇರ್ತಾರೆ, ದೇ ಯೂಶ್ವಲಿ ಡಾಮಿನೇಟ್ ದ ಮಾರ್ಕೆಟ್ ಆಗಿರುತ್ತೆ. ಹಾಗಾಗಿ ಸೊ ಇದಕ್ಕೆ ಆನ್ಸರ್ ಯಾವುದಾದ್ರು ಬರುತ್ತೆ ನೋಡಿ. ಸೊ A4 ಇಲ್ಲಿ ಒಂದೇ ಇದೆ, ಸಿ ಅಲ್ಲಿದೆ, A4, B1 ಯಾ, C2 ಯಾ, ಕರೆಕ್ಟಾಗಿದೆ. ಸೊ ಡಿಗೆ 3. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನಲ್ಲಿ ನೋಡಿ, ಪ್ರೈಸ್, ಮಾರ್ಜಿನಲ್ ರೆವೆನ್ಯೂ ಆ್ಯಂಡ್ elasticity are related to each other when elasticity is equal to 1. ಸೊ ಇಲ್ಲಿ ಏನಂತ ಹೇಳಿದ್ರೆ, ಯಾವಾಗ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1 ಇರುತ್ತೆ, ಸೊ ಮಾರ್ಜಿನಲ್ ರೆವೆನ್ಯೂ ಇಸ್ ಈಕ್ವಲ್ ಟು 0. ವೈ, ಯಾಕೆ ಅಂತ ಹೇಳಿದ್ರೆ, ದಿರ್ ಇಸ್ ಎ ಈಕ್ವಲ್ ಪ್ರಪೋರ್ಷನ್ ಆಫ್ ಚೇಂಜಸ್ ಇನ್ ಪ್ರೈಸ್ ಈಸ್ ಈಕ್ವಲ್ ಟು ಚೇಂಜಸ್ ಇನ್ ಡಿಮ್ಯಾಂಡ್ ಆಗುತ್ತೆ. ಹಾಗಾಗಿ ಅದೇನಾಗಿರುತ್ತೆ, MR ಈಸ್ ಈಕ್ವಲ್ ಟು 0. MR ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟಾಟಿಸ್ಟಿಕಲ್ ಟೆಸ್ಟ್. ಫಸ್ಟ್ ಒನ್ ಏನಿದೆ, ಎಫ್ ಟೆಸ್ಟ್ ಇದೆ. ಎಫ್ ಟೆಸ್ಟ್, ಟಿ ಟೆಸ್ಟ್, ಝೆಡ್ ಟೆಸ್ಟ್ ಇವೆಲ್ಲ ಕೂಡ ಪ್ಯಾರಾಮೆಟ್ರಿಕ್ ಟೆಸ್ಟು. ಕೈ ಸ್ಕ್ವೇರ್ ಟೆಸ್ಟ್ ಏನಿದೆ, ಇದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟು. ಹಾಗಾಗಿ ಎಫ್ ಟಿ ಝೆಡ್ ಎಲ್ಲಿ ಬರ್ತವೆ, 1 2 3. ಸೊ ಸಿ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. The difference between sample statistic and its corresponding population parameter is, the simple, the difference between sample statistic and its corresponding population parameter is sampling error. Next question. ಇಲ್ಲಿ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಟೈಪ್ 1 ಎರರ್ ಇಲ್ಲಿದೆಯಲ್ಲ, ಟೈಪ್ 1 ಎರರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಯಾಂಪಲಿಂಗ್ ಡಿಸ್ಟ್ರಿಬ್ಯೂಷನ್, ಅದು ಸ್ಟ್ಯಾಂಡರ್ಡ್ ಎರರ್. ನ್ಯೂಮರಿಕಲ್ ವ್ಯಾಲ್ಯೂ ದಟ್ ಡಿಸ್ಕ್ರೈಬ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾಪ್ಯುಲೇಷನ್, ನ್ಯೂಮರಿಕಲ್ ಅದು ಪ್ಯಾರಾಮೀಟರ್. ನ್ಯೂಮರಿಕಲ್ ಹೇಳುತ್ತೆ ಅಂತ ಹೇಳಿದ್ರೆ ಅದು ಪ್ಯಾರಾಮೀಟರ್. ನೆಕ್ಸ್ಟ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಪಾಪ್ಯುಲೇಷನ್ನ ಏನು ಮಾಡ್ತೀವಿ ನಾವು, ಸ್ಯಾಂಪಲ್ ಮೀನ್ಸ್ ಈಸ್ ಈಕ್ವಲ್ ಟು
ದ ಪಾಪ್ಯುಲೇಷನ್ ಮೀನ್. ಸೊ ಈಗ ನೋಡೋಣ ಯಾವ್ದು ಬರುತ್ತೆ. 4 3 1 2 ಹಿಂಗೆ ಅದು ಯಾ ಇದೆಲ್ಲ ಸಿ ಡಿ ಬಿ ಎ. ಸೊ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಇನ್ನೊಂದಿದೆ, ಒಂದು ನಿಮಿಷ. ಯಾ 19th. Kendall's coefficient of concordance is used to ಏನಿದು test the relationship between variables. ಇದು ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸಾಫ್ಟ್ವೇರ್ಸ್ ಆರ್ ಯೂಸ್ಡ್ ಫಾರ್ ಡಾಟಾ ಪ್ರೊಸೆಸಿಂಗ್ ಯಾವ್ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ನಾವು? ಎಕ್ಸೆಲ್ ಯೂಸ್ ಮಾಡ್ತೀವಿ, ಆಕ್ಸೆಸ್ ಯೂಸ್ ಮಾಡ್ತೀವಿ, SPSS ಯೂಸ್ ಮಾಡ್ತೀವಿ, ಸ್ಟಾರ್ ಯೂಸ್ ಮಾಡ್ತೀವಿ, PASW ಇಲ್ಲ. ಸೊ ಹಾಗಾಗಿ 1 2 3 4 1 2 3 1 2 1 2 3 4 ಎಲ್ಲಿದೆ ನೋಡಿ, ಒಂದು ಸೆಕೆಂಡ. ಇದಕ್ಕೆ 1 2 3 ಆ್ಯಂಡ್ PASW ಇಲ್ಲ, ಇದು ಸರಿ. ಸೊ 1 2 3 5. ಸೊ A is the right answer.